ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಇಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಇಲ್ಲಿ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಿದ ಹಾಗೂ ಕೇಳಬಹುದಾದ ಇಲ್ಲಿ ಕವಿಗಳ ಮತ್ತು ಲೇಖಕರ ಕುರಿತ ಪ್ರಶ್ನೆಗಳ ಕುರಿತು ಇವತ್ತು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂತ ತಿಳಿಸುತ್ತಾ ಓಕೆ, ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಗಿಡ ಮರ ಪದ್ಯ ಬರೆದ ಕವಿಯ ಹೆಸರು. ಇಲ್ಲಿ 4 ಆಪ್ಷನ್ಸ್ಗಳಿವೆ. ಎ ಸತ್ಯಾನಂದ ಪಾತ್ರೋಟ, ಬಿ ಚಂಪಾ ಮತ್ತು ಇಲ್ಲಿ ಮೂರನೇದಾಗಿ ಕುವೆಂಪು ಹಾಗೂ ಇಲ್ಲಿ ದ.ರಾ. ಬೇಂದ್ರೆ. ಹಾಗಾದರೆ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿದಾಗ ಇಲ್ಲಿ ಗಿಡ ಮರ ಪದ್ಯ ಬರೆದ ಕವಿಯ ಹೆಸರು ಏನು ಅಂದರೆ ಇಲ್ಲಿ ಸತ್ಯಾನಂದ ಪಾತ್ರೋಟ. ಇದು ಮೊದಲನೇ ಆಪ್ಷನ್ ಇದೆಯಲ್ಲ, ಅದು ಸರಿಯಾದ ಉತ್ತರ. ಇನ್ನು ಎರಡನೇದಾಗಿ ನಿತ್ಯೋತ್ಸವ ಕವಿ ಇವರು. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಕುವೆಂಪು ಆಗಿರ್ಬೋದು. ಹಾಗೂ ಇನ್ನು 7ನೇ ಪ್ರಶ್ನೆ, ಚಂಪಾ ಎಂಬ ಸಂಕ್ಷಿಪ್ತ ನಾಮದಿಂದ ಪ್ರಸಿದ್ಧರಾದವರು. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಚಂದ್ರಶೇಖರ್ ಕಂಬಾರ, ಕುವೆಂಪು ಹಾಗೂ ದ.ರಾ. ಬೇಂದ್ರೆ ಮತ್ತು ಚಂದ್ರಶೇಖರ್ ಪಾಟೀಲ್. ಇಲ್ಲಿ ನೋಡ್ಬೋದು, ಚಂಪಾ ಅಂದಾಗ ನೆನಪಿಗೆ ಬರುವುದು ಚಂದ್ರಶೇಖರ್ ಪಾಟೀಲ್. ಸೊ ಇದು ಸರಿಯಾದ ಉತ್ತರ ಆಗುತ್ತದೆ, ಚಂದ್ರಶೇಖರ್ ಪಾಟೀಲ್ ಅವರು. ಇನ್ನು 8ನೇ ಪ್ರಶ್ನೆ ನೋಡ್ಬೋದು, ಕರಡಿ ಕುಣಿತ ಪದ್ಯ ಬರೆದ ಕವಿಯ ಹೆಸರು. ಎ ಕುವೆಂಪು, ಇಲ್ಲಿ ಚಂಪಾ, ದ.ರಾ. ಬೇಂದ್ರೆ ಹಾಗೂ ಚಂದ್ರಶೇಖರ್ ಕಂಬಾರ. ಇಲ್ಲಿ ಕರಡಿ ಕುಣಿತ ಪದ್ಯ ಬರೆದ ಕವಿ ಹೆಸರು ಯಾವುದು ಅಂದರೆ ದ.ರಾ. ಬೇಂದ್ರೆ ಅವರು. ಇನ್ನು 9ನೇ ಪ್ರಶ್ನೆ, ಅಂಬಿಕಾತನಯ ದತ್ತ ಕಾವ್ಯನಾಮ ಇವರದು. ಇಲ್ಲಿ ಕುವೆಂಪು, ಚಂಪಾ, ದ.ರಾ. ಬೇಂದ್ರೆ, ವಿಕ್ರು ಗೋಕಾಕ್ ಅಂತಿದೆ. ಅಂಬಿಕಾತನಯ ದತ್ತ ಕಾವ್ಯನಾಮ ಇರುವಂಥದ್ದು ಇಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂದರೆ ದ.ರಾ. ಬೇಂದ್ರೆ ಅವರದು. ಇನ್ನು 10ನೇ ಪ್ರಶ್ನೆ, ಸಿದ್ದಯ್ಯ ಪುರಾಣಿಕ್ ಇವರ ಕಾವ್ಯನಾಮ. ಇಲ್ಲಿ ಚಂಪಾ, ಅಂಬಿಕಾತನಯ ದತ್ತ, ಕುವೆಂಪು ಹಾಗೂ ಕಾವ್ಯಾನಂದ. ಸರಿಯಾದ ಉತ್ತರ ಕಾವ್ಯಾನಂದ. ಇವು ಈ ರೀತಿಯಾಗಿ ವಿವಿಧ ಪರೀಕ್ಷೆಗಳಲ್ಲಿ ಇವುಗಳ ಮೇಲೆ 1 ಅಥವಾ 2 ಪ್ರಶ್ನೆಗಳು ಕಡ್ಡಾಯವಾಗಿ ಕೇಳಲಾಗುತ್ತದೆ. ಆದ್ದರಿಂದ ತಾವು ಸರಿಯಾಗಿ ಇವುಗಳನ್ನು ಗಮನಿಸಿ ಅಭ್ಯಾಸವನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.